ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ತುಂಬ ದಿನ ಆದಮೇಲೆ ಇವತ್ತಿನ ಒಂದು ಡೈಲಿ ವ್ಲಾಗನ್ನು ಮಾಡೋಣ ಅಂತಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ದಿನ ಆಗಿದೆ ನಿಮ್ಮ ಭೇಟಿಯಾಗಿ. ಐ ನೋ ತುಂಬ ದಿನ ಆಗಿದೆ ಅಂತ, ಬಟ್ ಏನು ಮಾಡೋಕ್ಕಾಗುತ್ತೆ, ಒಂದು ಪುಟ್ಟು ಪಾಪು ಇದೆ ಮನೇಲಿ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಕೆಲಸಗಳಿರುತ್ತೆ ಅಂತಂದ್ಬಿಟ್ಟು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ. ಬಟ್ ಏನು ಮಾಡಲಿ, ಸಡನ್ನಾಗಿ ಪಾಪು ಒಳಗೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ಹಾಗಾಗಿ ವ್ಲಾಗ್ನ ಅಲ್ಲಿಗೆ ಕಟ್ ಮಾಡಬೇಕಾಗತ್ತೆ. ಸೊ ಇವತ್ತು ನಾನು ಎದ್ದಿದ್ದೆ ಲೇಟ್ ಆಯಿತು. ಎದ್ದಿದ್ದು ಆಲ್ಮೋಸ್ಟ್ 9:30 ಆಗೋಗಿತ್ತು. ಈಗ ಟೈಮ್ ಬಂದು 11:20 ಆಗಿದೆ. ಇನ್ನು ನಾನು ತಿಂಡಿ ಆಗಿಲ್ಲ, ತಿಂಡಿ ಮಾಡಬೇಕು. ಸೊ ತಿಂಡಿ ಮಾಡೋಣ ಅಂತಂದ್ಬಿಟ್ಟು ಅಮ್ಮ ಎಲ್ಲ ಪ್ಲೇಟಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ. ಬಟ್ ಪಾಪ ಒಳಗೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಹಾಗಾಗಿ ಅವನಿಗೆ ಹಾಲನ್ನ ಕುಡಿಸ್ಬಿಟ್ಟು ಆಮೇಲೆ ತಿಂಡಿ ತಿಂದ್ರಾಯಿತು. ಆ್ಯಕ್ಚುಲಿ ಇವತ್ತು ಎದ್ದಿದ್ದು ಏನಕ್ಕೆ ಲೇಟ್ ಆಯಿತು ಅಂತಂದರೆ, ನೆನ್ನೆ ಹೀಗೆ ಯೂಟ್ಯೂಬ್ ಸ್ಕ್ರಾಲ್ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅದು ಇದು ಅಂತ ಪಾಡ್ಕಾಸ್ಟ್ ಎಲ್ಲ ನೋಡಿಕೊಂಡು ತುಂಬ ಟೈಮ್ ಹೋಗ್ಬಿಟ್ಟಿದೆ. ಸೊ ಇವತ್ತು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ವ್ಲಾಗ್ ಹೇಗಿದೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಇಲ್ಲಿ ಆಲ್ರೆಡಿ ಹಾಲು ರೆಡಿ ಇದೆ ಮಗುಗೆ, ಆಗಲೇ ಮಾಡಿದ್ದೆ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ. ಪಾಪು ಕುಡಿಲಿಲ್ಲ, ನಿದ್ದೆ ಮಾಡಿಬಿಟ್ಟ. ಸೊ ಇವಾಗ ಅವನಿಗೆ ಹೋಗಿ ಹಾಲು ಕುಡಿಸಿ ಆಮೇಲೆ ನಮ್ಮ ಪೇಟ್ ಪೂಜೆ ಮಾಡೋಣ, ಬನ್ನಿ. ಪಾಪುಗೆ ಫಸ್ಟ್ ಇವಾಗ ಬಟ್ಟೆ ಚೇಂಜ್ ಮಾಡಬೇಕು. ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಯೂಶ್ವಲಿ ನಾನು ಡೈಪರ್ಸ್ ಹಾಕಲ್ಲ ಬೆಳಗ್ಗೆ ಹೊತ್ತಲ್ಲ, ಬಿಕಾಸ್ ಡೈಪರ್ಸ್ ಆರ್ ನಾಟ್ ಗುಡ್ ಅಂತ ಅಂದ್ಬಿಟ್ಟು ನನ್ನ ಒಪಿನಿಯನನ್ನು ಹೇಳ್ತಾ ಇರೋದು. ಯಾರು ಕೂಡ ಅಫೆಂಡ್ ಆಗಬೇಡಿ. ಸೊ ನಾನು ಡೈಪರ್ಸ್ ಹಾಕಲ್ಲ. ಯೂಶ್ವಲಿ ಈ ಥರ ಕ್ಲಾತ್ ಲಂಗೋಟ್ಸ್ ಹಾಕ್ತೀನಿ. ಇಲ್ಲ ಅಂತಂದರೆ ಇವಾಗ ನಾನು ಸೂಪರ್ ಬಾಟಮ್ಸ್ ಅವ್ರದ್ದು ಬರುತ್ತಲ್ಲ, ಸೊ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಅವನಿಗೆ ಬಟ್ಟೆ ಚೇಂಜ್ ಮಾಡಿ ಹಾಲು ಕುಡಿಸ್ಬಿಟ್ಟು ಆಮೇಲೆ ತಿಂಡಿ ತಿನ್ನಕ್ಕೆ ಹೋಗೋಣ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ, ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಬಟ್ ಫಸ್ಟ್ ಪಾಪುಗೆ ಹಾಲು ಕುಡಿಸ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳಿಸ್ತಾ ಇತ್ತು ಅನ್ಸುತ್ತೆ. ಪಾಪುಗೆ ಇವಾಗ ಹೊಟ್ಟೆ ಹಸಿವು ಆಗಿದೆ. ಸೊ ಹಾಗಾಗಿ ಅವನಿಗೆ ಸಿರ್ಲಾಕ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಾವು ಸಿರ್ಲಾಕ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 3 days ಆಯ್ತು ಅಷ್ಟೇ. ಒಳ್ಳೆ ರೆಸ್ಪಾನ್ಸ್ ಇದೆ ಪಾಪುವಿನ, ಅಂದರೆ ಅಂತ ಇದ್ದಾನೆ. ಸೊ ಹಾಗಾಗಿ ಓಕೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಇನ್ನೇನೇ ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕೂ ಮುಂಚೆ 1 week ವೆಯ್ಟ್ ಮಾಡಬೇಕು. ಬಿಕಾಸ್ ಅದು ಪಾಪುಗೆ ಸೆಟ್ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ಈಗ ಒಂದು ಥರ್ಡ್ ಡೇ ಇವತ್ತು. ಸೊ ಹಾಗಾಗಿ ಓಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಇದ್ದೀವಿ. ನೋಡೋಣ ಪಾಪು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಫಸ್ಟು ಸ್ಟಾರ್ಟ್ ಮಾಡ್ತಾ ಇರೋದು ರೈಸ್ ಸಿರ್ಲಾಕ್. ಸೊ ನಂಗೆ ಗೊತ್ತು ತುಂಬ ಜನ ಇವಾಗ ಹೇಳ್ತೀರಾ ರೈಸ್ ಸಿರ್ಲಾಕಿಂದ ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ, ರಾಗಿ ಸರಿಯಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಆ್ಯಕ್ಚುಲಿ ನನಗೂ ಇದೇ ಕನ್ಫ್ಯೂಷನ್ ಇತ್ತು, ರಾಗಿ ಸರಿಯಿಂದ ಮಾಡೋಣ ಇಲ್ಲ ಸಿರ್ಲಾಕಿಂದ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ನಾನು ನನ್ನ ಪೀಡಿಯಾಟ್ರಿಷಿಯನ್ಗೆ ಕೇಳಿದಾಗ ಅವರು ಇಲ್ಲ ರೈಸ್ ಸಿರ್ಲಾಕಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಸಿಕ್ಕಾಪಟ್ಟೆ ಜನಕ್ಕೆ ವಿಚಾರಿಸಿದೆ ನಾನು ಏನು ಮಾಡೋದು, ರಾಗಿ ಸರಿನಾ ಸಿರ್ಲಾಕ ರಾಗಿ ಎಲ್ಲ ನನಗೆ ಮಿಕ್ಸ್ಡ್ ಒಪಿನಿಯನ್ಸೇ ಬಂತು ಯಾವಾಗ್ಲೂ. ಆ್ಯಂಡ್ ಫೈನಲಿ ನನ್ನ ಹಸ್ಬೆಂಡ್ ಹೇಳಿದ್ರು ಇಲ್ಲ ಡಾಕ್ಟರ್ ಹೇಳಿದಾರಲ್ವಾ, ಸೊ ಹಾಗಾಗಿ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ, ರೈಸ್ ಸಿರ್ಲಾಕೆ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ರೈಸ್ ಸಿರ್ಲಾಕಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಪಾಪು ಕುಡಿತಾನೆ ಅಂತ ಅಂದ್ಬಿಟ್ಟು ನಾವು ಇದನ್ನ ತರಿಸಿದ್ವಿ. ಇದು ಸಿಲಿಕಾನ್ ಸ್ಪೂನ್ ಬರುತ್ತಲ್ಲ, ಸ್ಕ್ವೀಸಿಂಗ್ ಸ್ಪೂನು. ಸೊ ಬೇಸಿಕಲಿ ಗೊತ್ತಿಲ್ಲದೆ ಇರೋರಿಗೆ ತೋರಿಸ್ತಾ ಇರೋದು. ಇದ್ರೊಳಗಡೆ ನಾವು ಸರಿನೋ ಇಲ್ಲ ಸಿರ್ಲಾಕೋ ಏನಾದರೂ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಕೋಬೇಕು. ಸೊ ಇದನ್ನ ಓಪನ್ ಮಾಡಿ, ಇಲ್ಲಿ ಸ್ಪೂನ್ ಇದೆ, ಸೊ ಇದನ್ನ ಹಿಂಗೆ ಸ್ವಲ್ಪ ಸ್ಕ್ವೀಸ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಸೊ ಇದನ್ನ ನಾವು ತಿನ್ನಿಸ್ಬೋದು, ಮಗುಗೆ ಒಂದರಲ್ಲೇ ಫೀಡ್ ಮಾಡ್ಬೋದು. ಬಟ್ ಯಾಕೋ ನೆನ್ನೆ ಇದನ್ನ ಪಾಪು ಅಷ್ಟೊಂದು ಅಕ್ಸೆಪ್ಟ್ ಮಾಡಲಿಲ್ಲ. ನಾನು ಇದರಲ್ಲಿ ತಿನ್ಸಕ್ಕೆ ಹೋದ್ರೆ ಹೊಸದು ಅಂತ ಏನೋ ಗೊತ್ತಿಲ್ಲ, ನಾನು ಇದ್ರಲ್ಲಿ ತಿನ್ಸಕ್ಕೆ ಹೋದ್ರೆ ಫುಲ್ ಉಗಿತಾನೆ ಇದ್ದ. ಸೊ ಹಾಗಾಗಿ ಅದನ್ನ ಬೇಡ ಅಂತ ಅಂದ್ಬಿಟ್ಟು ಇವಾಗ ನಾರ್ಮಲ್ ನಾವು ಸ್ಟೀಲ್ ಬೋಲ್ ಹಾಗೆ ಸ್ಪೂನ್ಗೆ ಬಂದಿದ್ದೀವಿ. ನೋಡೋಣ ಹೇಗಾಗತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನು 1 week ಆದಮೇಲೆ ಈಗ ನಾನು ಜಸ್ಟ್ ಪ್ಲೇನ್ ಸರ್ಲಾಕ್ ಕೊಡ್ತಾ ಇದ್ದೀನಿ. ಈಗ ಯಾವುದೇ ರೀತಿ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ತಾ ಇಲ್ಲ ಇದರಲ್ಲಿ. ಇನ್ನು 1 week ಆದಮೇಲೆ ಬೇಕಿದ್ರೆ ಬನಾನಾ ಹಾಗೆ ಆ್ಯಪಲ್ ಸ್ಟೀಮ್ ಮಾಡಿ ಮ್ಯಾಶ್ ಮಾಡಿರೋ ಆ್ಯಪಲ್ಲು
ಸೊ ಇದನ್ನೆಲ್ಲ ಹಾಕ್ಬೋದು. ಸೊ ಸದ್ಯಕ್ಕೆ ಇವಾಗ ಪ್ಲೇನ್ ಸೆರ್ಲ್ಯಾಕ್ ಕೊಡ್ತಾ ಇದ್ದೀನಿ. ಹಸಿದಿದ್ಯಾ ಅಮೆಝಾನ್ ಇಂದ ಒಂದಷ್ಟು ತರಕಾರಿಗಳನ್ನ ತರಿಸಿದ್ದೀನಿ. ತರಕಾರಿ ಖಾಲಿ ಆಗ್ಬಿಟ್ಟಿತ್ತು. ಪುದೀನ, ಆಮೇಲೆ ಸ್ವಲ್ಪ ಒಂದು ಕೊತ್ತಂಬರಿ ಸೊಪ್ಪು ತರಿಸಿದ್ದೀನಿ, ಖಾಲಿ ಆಗ್ಬಿಟ್ಟಿತ್ತು ಅಂತ. ಸೋರೆಕಾಯಿ, ಟೊಮ್ಯಾಟೋಸ್, ನೂಲ್ಕೋಲ್ ತರಿಸಿದ್ದೀನಿ, ಮತ್ತೆ ಸೌತೆಕಾಯಿ. ನನಗೆ ಈ ಥರ ಸೌತೆಕಾಯಿ ತುಂಬಾನೇ ಇಷ್ಟ. ನಾವು ಫಸ್ಟ್ ಉತ್ತರ ಕರ್ನಾಟಕದಲ್ಲಿ ಇದ್ವಲ್ಲ, ಅಲ್ಲಿ ಇದೇ ಥರ ಸೌತೆಕಾಯಿ ಸಿಗ್ತಾ ಇತ್ತು. ತುಂಬಾನೇ ಟೇಸ್ಟ್ ಆಗಿರುತ್ತೆ, ಆಮೇಲೆ ತುಂಬ ವಾಟ್ರಿ ಕಂಟೆಂಟ್ ಇರುತ್ತೆ. ಸೊ ಹಾಗಾಗಿ ನನಗೆ ಇದೇ ಇಷ್ಟ ಆಗುತ್ತೆ. ಓಕೆ, ಅರ್ಧ ಗಂಟೆ ಆಯಿತು ಮಲಗ್ಸೋಕೆ ಟ್ರೈ ಮಾಡಿ. ನನ್ನ ಮಗ ಮಲಗಲೇ ಇಲ್ಲ. ಸೊ ಇವಾಗ ಅವನನ್ನು ನಮ್ಮ ಅಮ್ಮನ ಹತ್ರ ಕೊಟ್ಬಿಟ್ಟು ನಾನು ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಮೀನ್ಸ್ ಮುಂಚೆ ಎಲ್ಲ ನಾನು ಒಂಥರ ಮನೇಲಿ ಹೇಗೆ ಮಾಡ್ತಿದ್ರು ಹಾಗೆ, ಅಂದರೆ ಲೈಕ್ ಅನ್ನ ಇದ್ರೆ ಅನ್ನ, ಇಲ್ಲ ಸಾರಿದ್ರೆ ಸಾರು, ಹೆಂಗೋ ಒಂದು ಲೈಕ್ ಪಲ್ಯ ಮಾಡಿದರೆ ಓಕೆ, ಮಾಡಿಲ್ಲ ಅಂತಂದರೆ ಓಕೆ, ಹಾಗೆ ತಿಂತಾ ಇದ್ದೆ. ಅಂದರೆ ಮುಂಚೆ ನನಗೆ ಅಷ್ಟೊಂದು ಒಂಥರ ಹಾಗೆ ತಿನ್ನಬೇಕು, ಹೀಗೆ ತಿನ್ನಬೇಕು ಆ ಥರ ಎಲ್ಲ ಇರಲಿಲ್ಲ. ಆ್ಯಂಡ್ ಇವಾಗ ನನಗೆ ಅದೇನೋ ತುಂಬ ಇಂಟ್ರೆಸ್ಟ್ ಬಂದಿದೆ, ಫುಡ್ಸ್ ಬಗ್ಗೆ ತಿಳ್ಕೊಳ್ಳೋದು ಆ್ಯಂಡ್ ಫುಡ್ಸ್ ಬಗ್ಗೆ, ಆಮೇಲೆ ನ್ಯೂಟ್ರಿಷನ್ ಬಗ್ಗೆ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳೋದು ತುಂಬ ಇಂಟ್ರೆಸ್ಟು. ಸೊ ಹಾಗಾಗಿ ಈಗೀಗ ನಾನು ಜಾಸ್ತಿ ಅದ್ರ ಬಗ್ಗೆನೇ ಪಾಡ್ಕಾಸ್ಟ್ ಎಲ್ಲ ಕೇಳ್ತೀನಿ, ಆಮೇಲೆ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ತೀನಿ. ಆ್ಯಂಡ್ ಈಗ ನನಗೆ ಅರ್ಥ ಆಗ್ತದೆ ಲೈಕ್ ಒಂದು ಬ್ಯಾಲೆನ್ಸ್ಡ್ ಮೀಲ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಮನುಷ್ಯನಿಗೆ ಅಂತ. ಪ್ರಾಪರಾಗಿ ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಸಿಗಬೇಕು. ಅಂದರೆ ಒಂದು ಪ್ರಾಪರ್ ಮೀಲ್ ಅಂತ ಅಂದರೆ ನಿಮಗೆ ಆ ಒಂದು ಪ್ಲೇಟಲ್ಲಿ ಪ್ರಾಪರಾಗಿ ಪ್ರೋಟೀನ್, ಹಾಗೆ ಕಾರ್ಬ್ಸ್, ಮತ್ತು ಫೈಬರ್, ಫ್ಯಾಟ್ ಎಲ್ಲನೂ ಸಿಗಬೇಕು ನಿಮಗೆ. ಸೊ ಹಾಗಾಗಿ ಇವಾಗ ಪ್ರತಿದಿನ ಅಟ್ಲೀಸ್ಟ್ ಊಟ ಮಾಡುವಾಗ, ಮಾರ್ನಿಂಗ್ ಮತ್ತು ನೈಟ್ ಊಟ ಮಾಡುವಾಗ ಒಂದು ಥರದಾದ್ರೂ ಪಲ್ಯ ಇರಲೇಬೇಕು ಅಂತ ನನಗೆ ಈಗ ಅದೊಂದು ತಲೆಯಲ್ಲಿದೆ. ಸೊ ಹಾಗಾಗಿ ಪ್ರತಿದಿನ ಒಂದು ಥರದಾದ್ರೂ ಪಲ್ಯ ತಿಂತೀನಿ. ಆ್ಯಂಡ್ ಪ್ರೋಟೀನ್ಗೆ ಯೂಶಲಿ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಇದ್ರ ಪನೀರ್, ಇಲ್ಲ ಅಂತಂದರೆ ಸೋಯಾ ಚಂಕ್ಸ್, ನನಗೆ ಸಿಕ್ಕಾಪಟ್ಟೆ ಇಷ್ಟ ಸೋಯಾ ಚಂಕ್ಸು. ಹಾಗಾಗಿ ಸೋಯಾ ಚಂಕ್ಸ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ತೀನಿ. ಇಲ್ಲ ಏನು ಮಾಡೋಕ್ಕಾಗಿಲ್ಲ, ತುಂಬ ಟೈಮ್ ಕನ್ಸ್ಟೆಂಟ್ ಇತ್ತು ಅಂತ ಅಂದರೆ ಅಂಥ ಟೈಮಲ್ಲಿ ನಾನು ಮೊಸರನ್ನ ತಗೊಳ್ತೀನಿ. ಮೊಸರು ಒಂಥರ ಗುಡ್ ಬ್ಯಾಕ್ಟೀರಿಯಾಸ್ನ ಜನ್ರೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಆಮೇಲೆ ಗಟ್ ಮೈಕ್ರೋಫ್ಲೋರನ್ನ ಚೆನ್ನಾಗಿಡುತ್ತೆ. ಸೊ ಹಾಗಾಗಿ ಒಂಥರ ಒಳ್ಳೆ ಪ್ರೋಬಯೋಟಿಕ್ ಅದು. ಹಾಗಾಗಿ ಅದನ್ನು ನಾನು ಜಾಸ್ತಿ ಇನ್ಕ್ಲೂಡ್ ಮಾಡ್ತೀನಿ. ಸೊ ಹೀಗೆ ಮನೇಲಿರೋದನ್ನೇ ತಿನ್ಕೊಂಡು ಹೇಗೆ ನಮ್ಮ ಹೆಲ್ತ್ನ ಮೇಂಟೈನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನಗೆ ಇವಾಗ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ಅದನ್ನು ಕೂಡ ನೋಡ್ಕೊಳ್ತಾ ಇರ್ತೀನಿ. ನನಗೆ ಇವಾಗ ಪಲ್ಯ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮು ಇಲ್ಲ, ಯಾಕಂದರೆ ಟ್ಯೂಷನ್ಗೆ ಮಕ್ಕಳು ಬರ್ತಾರೆ ಇವಾಗ 3 to 5. ಸೊ ಹಾಗಾಗಿ ಅವ್ರು ಬಂದಾಗ ನಾನು ಇಲ್ಲಿ ಅಡುಗೆ ಮಾಡ್ತಾ ಕೂತ್ಕೊಂಡ್ರೆ ಇಟ್ ಡಸಂಟ್ ಲುಕ್ ಗುಡ್. ಸೊ ಹಾಗಾಗಿ ಅಷ್ಟೊತ್ತಿಗೆ ನಾನು ಮುಗಿಸ್ಕೋಬೇಕು ಇದನ್ನು. ಅಮ್ಮನೇ ಮಾಡ್ತೀನಿ ಅಂದರು, ಬಟ್ ನನಗೇನು ಅಂತಂದರೆ ಸೇಮ್ ಒಂಥರ ತುಂಬ ಒಂಥರ ಸಪ್ಪೆ ಪಲ್ಯಗಳು ತಿನ್ನೋಕೆ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನನಗೆ ಯಾವುದೇ ಥರದ ಪಲ್ಯ ಆದರೂ ಹೊಸ ಥರ ಟ್ರೈ ಮಾಡೋಕ್ಕೆ ಇಷ್ಟ. ಸೊ ಹಾಗಾಗಿ ನಾನೇ ಮಾಡ್ತೀನಿ ಅಂತ ಅಂದೆ. ನಿಮ್ಗೆ ಯಾವ ವೆಜಿಟೇಬಲ್ ಇಷ್ಟ, ನೀವು ಹೇಗೆ ನಿಮ್ಮ ಹೆಲ್ತ್ನ ನೋಡ್ಕೊಳ್ತಾ ಇರ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಗೈಸ್, ಇವಾಗ ನಾನು ಊಟ ಮಾಡೋಕ್ಕೆ ಕೂಗ್ತಾ ಇದ್ದೀನಿ. ಆಲ್ಮೋಸ್ಟ್ 4 ಗಂಟೆ ಆಗಿದೆ. ಇವಾಗ ಆಗಲೇ ಊಟ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಪಾಪು ಪಾಟಿ ಮಾಡ್ದ. ಸೊ ಅದನ್ನೆಲ್ಲ ಸರಿ ಮಾಡಿ ಇವಾಗ ಅವನಿಗೆ ಮತ್ತೆ ಹೊಟ್ಟೆ ಹಸಿವು ಆಯಿತು, ಹಾಲು ಕುಡಿಸಿ ಇವಾಗ ಅವನಿಗೆ ಸ್ವಲ್ಪ ಮಲಗಿಸ್ಬಿಟ್ಟು ಇವಾಗ ನಾನು ಊಟ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಸೊ ನೋಡಿ ಹಿಂಗೆ ಅಲ್ವಾ. ಸೊ ಇದಕ್ಕೆ ಹೇಳ್ತಾ ಇರೋದು ನಾನು ವ್ಲಾಗ್ಸ್ ಕರೆಕ್ಟಾಗಿ ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು, ಬಿಕಾಸ್ ಯಾವಾಗ ಏನು ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಒಂದು ಫಿಕ್ಸ್ಡ್ ರುಟೀನ್ ಅಂತ ನಮ್ಗೆ ಇವಾಗ ಇರೋದಿಲ್ಲ. ಸೊ ಪಾಪುಗೆ ಅಟ್ಲೀಸ್ಟ್ ಒಂದು
8-9 ಮಂತ್ಸ್ ಆಗೋವರೆಗೂ ಹೀಗೆ ಆಗುತ್ತೆ, ಏನು ಯಾವಾಗ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಸೊ ಇವಾಗ ನಾನು ಊಟಕ್ಕೆ ಅಂತ ಕೂರ್ತಾ ಇದ್ದೀನಿ. ಬನ್ನಿ ಇವಾಗ ನನ್ನ ಪ್ಲೇಟ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಹೇಳ್ದಂಗೆ ನಿಮಗೆ ಇವಾಗ ನಾನು ಬ್ಯಾಲೆನ್ಸ್ಡ್ ಮೀಲ್ ತಿನ್ನೋದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ನನ್ನ ಪ್ಲೇಟಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಇದು ನನ್ನ ಪ್ಲೇಟ್. ಇವಾಗ ಇಲ್ಲಿ ನಾನು ರಸಮ್ ತೊಗೊಂಡಿದ್ದೀನಿ ಅಲ್ಲ, ಪಡವಲಕಾಯಿ ಗೊಜ್ಜು ಅದನ್ನು ತೊಗೊಂಡಿದ್ದೀನಿ, ಮತ್ತು ಒಂದಷ್ಟು ಸಲಾಡ್. ನಾನು ಇವತ್ತು ಬರೀ ಕುಕುಂಬರ್ ತಿನ್ನೋ ಮೂಡಿತ್ತು, ಹಾಗಾಗಿ ಬರೀ ಸೌತೆಕಾಯಿ ತೊಗೊಂಡಿದ್ದೀನಿ. ಹಾಗೆ ನಮ್ಮಮ್ಮ ಹಾಗಲಕಾಯಿ ಫ್ರೈ ಮಾಡಿದ್ರು, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಬರೀ 1-2 ಪೀಸ್ ತೊಗೊಂಡಿದ್ದೀನಿ. ಜೊತೆಗೆ ಕಾಬ್ಸ್, ಇದ್ರ ಜೊತೆಗೆ ಪ್ರೋಟೀನ್ಗೆ ನಾನು ಕೊನೆಯಲ್ಲಿ 1 ಬೌಲಷ್ಟು ಮೊಸರನ್ನ ತೊಗೊಳ್ತೀನಿ. ಸೊ ದಟ್ ಈಸ್ ಮೈ ಮೀಲ್ ಟುಡೇ. ಸೊ ಕಾರ್ಬ್ಸ್ನ ಕಮ್ಮಿ ಮಾಡಿ ಪ್ರೋಟೀನ್ ಹಾಗೆ ಫೈಬರ್ಸ್ನ ಜಾಸ್ತಿ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಮೀಲ್ ಟುಡೇ. ಬನ್ನಿ ಒಳ್ಳೆ ಬ್ಯಾಟಿಂಗ್ ಮಾಡೋಣ. ಅಮ್ಮ ಹೇಗಿತ್ತು? ಹಾಂ, ಇದು ಪಡವಲಕಾಯಿ ಗೊಜ್ಜು. ಇಲ್ಲಿ ನೋಡಿ, ಈಗ ತಾನೇ ಮಲಗಿಸ್ಬಿಟ್ಟು ಹೋಗಿದ್ದೀನಿ, 2 ನಿಮಿಷ ಆಗಿಲ್ಲ. ಇಲ್ಲಿ ನೋಡಿ ಸಾಹೇಬ್ರು, ಚಿಕ್ಕು 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 ಚೀಕು ಎಲ್ಲೋ ಸೌಂಡ್ ಬರ್ತಾ ಇದೆ ಅಂತ ನೋಡ್ತಿದ್ದಾನೆ, ಬಟ್ ಎಲ್ಲಿ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ, ಹೊಟ್ಟೆ ಹಸಿತಿದೆ. ಫಸ್ಟ್ ಬ್ಯಾಟಿಂಗ್ ಮಾಡಿಬಿಟ್ಟು ಆಮೇಲೆ ಅವನ್ನ ನೋಡೋಣ. ಬಾಯ್. ಓಕೆ, ಸೊ ಇವಾಗ ನಮ್ಮಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತಂತೆ ಪಡವಲಕಾಯಿ ಗೊಜ್ಜು. ಬಟ್ ಅದಕ್ಕೆ ಟೇಸ್ಟ್ ಮೇಲೆ ಕಂಡುಹಿಡಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಂತ ಕೇಳ್ತಾ ಇದ್ದೀನಿ. ಸೊ ನೋಡೋಣ ಏನೇನು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಹೇಳಮ್ಮ, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿರ್ಬೋದು? ತೆಂಗಿನಕಾಯಿ ಹೆಂಗೆ ಹೇಳ್ತಿದ್ದಾರೆ ಅಂತಂದ್ರೆ, ತೆಂಗಿನಕಾಯಿ ಅವರೇ ಒಡ್ಕೊಟ್ರು, ಅದಕ್ಕೆ ತೆಂಗಿನಕಾಯಿ ಅಂತ ಹೇಳ್ತಿದ್ದಾರೆ. ಆ ಕರೆಕ್ಟಲ್ಲಿ ಹೇಳಿ, ತುಂಬ ಬ್ರೈಟ್ನೆಸ್. ಹಾಂ ಹೇಳಿ. ಈಗ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಓಕೆ, ಜೀರಿಗೆ, ಹಾಂ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿಲ್ಲ, ಒಗ್ಗಡ್ಲೆ ಇಲ್ಲ. ಸೊ ಏನೇನು ಹಾಕಿದ್ದೀನಿ ಅಂತಂದರೆ ಸಾಸಿವೆ, ಜೀರಿಗೆ, ಜೀರಿಗೆ ಹೇಳಿದ್ನಲ್ಲ, ಸಾಸಿವೆ, ಜೀರಿಗೆ, 1 ಹೆಸರು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದಾಯಿತು. ಅದೇ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಸಿಮೆಣಸಿನ್ಕಾಯಿ. ಇನ್ನೊಂದು ಹೇಳಿಲ್ಲ, ಅದನ್ನ ಹೇಳಿದ್ದೀನಿ ಕಡೆ, ಇದನ್ನ ಹೇಳಿಲ್ಲ. ಏನದು ಸಾಸಿವೆ ಹೇಳಿಲ್ಲ, ಅಲ್ಲಿಗೆ ಅನ್ಸುತ್ತೆ. ಇದು ಕಾಯಿ ಸಾಸಿವೆ ಅನ್ನಂಗೆ ಆಯ್ತಿದ್ದು, ನೀನು ಮಾಡಿದ್ದು ಕಾಯಿ ಸಾಸಿವೆ. ತಿಳ್ಕೊ, ಕಾಯಿ ಸಾಸಿವೆ ನೇಮ್ ಬೇರೆ ಇದೆ ಗೈಸ್, ಇದ್ರ ಹೆಸರು ಕಾಯಿ ಸಾಸಿವೆ. ಹೌದು, ಕಾಯಿ ಸಾಸಿವೆ ಮಾಡಿ, ಪಡವಲಕಾಯಿ ಕಾಯಿ ಸಾಸಿವೆ. ಹಾಂ, ಚೆನ್ನಾಗಿತ್ತು ಒಳ್ಳೆ. ಸೊ ಇದೇ ಮಿಕ್ಸ್ಚರ್ನ ನೀವು ಬೇರೆ ಬೇರೆ ಐಟಮ್ಸ್ಗೂ ಹಾಕೋಬೋದು. ಅಂದರೆ ತೊಂಡೆಕಾಯಿಗೆ ಹಾಕೋಬೋದಲ್ಲ ಮಮ್ಮ, ಇದನ್ನೇ ತೊಂಡೆಕಾಯಿಗೆ ಹಾಕೋಬೋದು. ಇಲ್ಲ ಅಂತ ಅಂದರೆ ಬೇರೆ ಯಾವುದಕ್ಕೆ ಹಾಕೋಬೋದು ಮಮ್ಮ? ಸೊ ತುಂಬ ಇದೇ ಥರ ಬೇರೆ ಬೇರೆ ತರಕಾರಿಗಳಿಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ತೊಂಡೆಕಾಯಿ ಕಾಯಿ ಸಾಸಿವೆ ಅಂತ ಅಂದ್ಬಿಟ್ಟು ತುಂಬ ಟೇಸ್ಟಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಅದರಲ್ಲೂ ಎಸ್ಪೆಷಲಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ಸಕ್ಕತ್ತಾಗಿತ್ತು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಓಕೆ ಗೈಸ್, ಇವಾಗ ಟೈಮ್ ಬಂದು ಎಷ್ಟಾಗಿದಮ್ಮ? 6:20 6:20 ಆಗಿದೆ. ಇಷ್ಟೋ ತನಕ ಒಬ್ಬರಿಗೆ ವಿಡಿಯೋ ಕಾಲ್ ಅಂತ ಮಾಡೋಕ್ಕೆ ಹೋಗಿ ಇಡೀ ಫ್ಯಾಮಿಲಿ ವಿಡಿಯೋ ಕಾಲ್ ಆಗೋಯ್ತು. ಆಲ್ಮೋಸ್ಟ್ ಎಷ್ಟು ಒಂದು 3/4 ಗಂಟೆ ಮಾತಾಡಿದ್ದೀವೇನೋ ಅಲ್ಲ, ಆಲ್ಮೋಸ್ಟ್ ಒಂದು 3/4 ಗಂಟೆ ಮಾತಾಡಿದ್ದೀವಿ. ಎಲ್ಲರೂ ಸೇರ್ಕೊಂಡು ಫುಲ್ ಹರಟೆ ಹೊಡ್ಕೊಂಡು ಕೂತಿದ್ವಿ, ಒಬ್ರಿಗೊಬ್ರು ರೇಗಿಸ್ಕೊಂಡು ಮಾಡಿಕೊಂಡು. ಸೊ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಪಾಪ ನಮ್ಮಮ್ಮ ಮಲ್ಕೋಬೇಕು ಅಂತ ಹೇಳ್ತಾ ಇದ್ರು. ಅವ್ರಿಗೆ ನಿದ್ದೆನೂ ಆಗಲಿಲ್ಲ, ಬಿಕಾಸ್ ಅವ್ರ ಅಕ್ಕ ತಂಗಿರಲ್ವ, ಎಲ್ಲ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟಿದ್ರು. ಸೊ ಫೈನಲಿ ಇವಾಗ ಕಾಫಿ ಟೈಮ್ ಆಗಿದೆ, ಕಾಫಿ ಕುಡಿಬೇಕು. ನಾನು ಹಾಗೆ ವ್ಲಾಗ್ಸ್ ನೋಡ್ತಾ ಮಲಗಿದ್ದೆ. ಪಾಪು ಮಲಗಿದ್ದಾನೆ. ಸೊ ಇವಾಗ ನಮ್ಮಮ್ಮ ಕಾಫಿ ತೊಗೊಂಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಕಾಫಿ ಕುಡಿಯೋ ಟೈಮ್. ಕೊಡಮ್ಮ. ವಾಂಗೋ. ಹುಡುಗಿ ಓಕೆ, ಹುಡುಗಿ ಓಕೆ ಗೈಸ್. ಅದೆಲ್ಲ ಹೋಗ್ಬಿಟ್ರಿ ಮತ್ತೆ. ಆ್ಯಕ್ಚುಲಿ ನಾನು ಶುಗರ್ಲೆಸ್ ಕಾಫಿ ಕುಡಿಯೋದು ಅದೇನೋ ಗೊತ್ತಿಲ್ಲ, ನಮ್ಮಮ್ಮ ಶುಗರ್ಲೆಸ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗಲಿಂದ ನನಗೂ ಅಭ್ಯಾಸ ಆಗೋಯ್ತು. ಆಲ್ಮೋಸ್ಟ್ ಎಷ್ಟು 1-2 ವರ್ಷ ಆಯ್ತಲ್ಲಮ್ಮ ಶುಗರ್ಲೆಸ್ ಕುಡಿತಾ, 1-2 ವರ್ಷ ಆಯಿತು ಕಾಫಿ. ಇವಾಗ ನಂಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ.
ಸೊ ಇನ್ ಕೇಸ್ ನನಗೇನಾದ್ರು ಯಾರಾದರೂ ಮನೆಗೆ ಹೋದಾಗ ಸ್ವಲ್ಪ ಸಕ್ಕರೆ ಹಾಕಿ ಕಾಫಿ ಕೊಟ್ಬಿಟ್ರೆ ನನಗೆ ಕುಡಿಯೋಕ್ಕೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಯಾಕಂದರೆ ಫುಲ್ ಸ್ವೀಟ್ ಅನಿಸ್ಬಿಡುತ್ತೆ. ಈಗ ಅದೇ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ, ಸೊ ಅದಕ್ಕೆ ಇರಬೇಕು ಪ್ರಾಬಬ್ಲಿ. ಸೊ ಇವಾಗ ಸಕ್ಕರೆ ಹಾಕಿರೋ ಕಾಫಿ ಕುಡಿಯೋದಕ್ಕೆ ಆಗೋದಿಲ್ಲ. ಓಕೆ ಗೈಸ್, ಪಾಪು ಇಷ್ಟೊಳಕ್ಕೆ ಮಲಗಿದ್ದ, ಇವಾಗ ಎತ್ತಿದ್ದಾನೆ. ಅವನಿಗೆ ಹೊಟ್ಟೆ ಇಶ್ಯೂ ಆಗಿದೆ. ಸೊ ಸಿರ್ಲಾಕ್ ಕೊಡೋಣ ಮತ್ತೆ? ಬೇಡವಾ? ಹಾಲು ಕೊಡೋಣ. ರಾತ್ರಿ ಪಾಕ್ಲು ಪಣ್ಣಲ್ಲಿ ಹೆಂಗ ಅವ್ರು ಕೊಂಚ ಪಣ್ಣೆ ಚೂರು ಜಾಸ್ತಿ ಪಣ್ಣದಕ್ಕೆ ಹೋಗಲ್ಲ. ಓಕೆ, ಇದುವರೆಗೂ ಆಲ್ಮೋಸ್ಟ್ 3rd ಡೇ ಇದು. ಇದುವರೆಗೂ ಒಂದೇ ಹೊತ್ತು ಕೊಡ್ತಾ ಇದ್ದೀವಿ ಸಿರ್ಲಾಕ್ನ. ಇವತ್ತಿಂದ 2 ಹೊತ್ತು ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋದಮ್ಮ? ಕುಡಿ ಪಾಕ್ಲಮ್ಮ, ಕೊಂಚಮೇ ಕೊಂಚ. ಸರಿ, ಒಂದು ಸ್ವಲ್ಪ ಮಾಡಿ ನೋಡೋಣ ಸಿರ್ಲಾಕ್ನ, ಏನು ಮಾಡ್ತಾನೆ, ಕುಡಿತಾನ ಇಲ್ಲ ಅಂತ ಅಂದ್ಬಿಟ್ಟು. ಓಕೆ ಗೈಸ್, ಸೊ ಇವಾಗ ವಾಕ್ ಬಂದಿದ್ದೀವಿ. ನೈಟ್ ಊಟ ಮುಗೀತು. ಊಟ ಇವತ್ತು ಸ್ವಲ್ಪ ಬೇಗ ಅಂತಲೂ ಹೇಳೋಕ್ಕಾಗಲ್ಲ, ಲೇಟ್ ಅಂತಲೂ ಹೇಳೋಕ್ಕಾಗಲ್ಲ, ಮುಗ್ದಿದೆ. ಸೊ ಹಾಗಾಗಿ ಗಾಳಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಳಗಡೆ ಅಂತೂ ತುಂಬ ಧಗೆ. ಸೊ ಹಾಗಾಗಿ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಡೈಲಿ ಏನು ವಾಕ್ ಬರಲ್ಲ, ತುಂಬ ಅಪರೂಪ ನಾವು ವಾಕ್ ಬರೋದು. ಯಾಕಂದರೆ ನಮ್ಮ ರೋಡಲ್ಲಿ ನಾಯಿಗಳ ಕಾಟ ಜಾಸ್ತಿ. ಸೊ ಹಾಗಾಗಿ ನಮ್ಮಮ್ಮಗೆ ಸ್ವಲ್ಪ ಭಯ. ಯಾಕಂದರೆ ಇಷ್ಟು ದಿನ ನಮಗೆ ನಾಯಿ ಕಾಟ ಅಂದರೆ ಭಯ ಇರ್ತಾ ಇರಲಿಲ್ಲ. ಬಟ್ ರೀಸೆಂಟಾಗಿ ನಮ್ಮ ರಿಲೇಟಿವ್ಗೆ ನಾಯಿ ಕಚ್ಚಿಬಿಟ್ಟಿದೆ ವಾಕ್ ಹೋದಾಗ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಭಯ ನಾಯಿಗಳು ಕಂಡ್ರೆ. ಇವಾಗ ಎಲ್ಲ ನಾಯಿ ಕಡ್ರು ಆಲ್ಮೋಸ್ಟ್ ಮನೆಗೆ ಓಡೋಗ್ತೀವಿ. ಸೊ ಹಾಗಾಗಿದೆ. ಅದಕ್ಕೋಸ್ಕರ ಓಕೆ, ಇವತ್ತು ನೋಡಿದ್ವಿ ರೋಡಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ಓಕೆ, ವಾಕ್ ಮಾಡ್ಕೊಂಬರೋಣ ಒಂದು 10 ನಿಮಿಷ ಅಂತ ಬಂದಿದ್ದೀವಿ. ಜಾಸ್ತಿ ಹೊತ್ತು ವಾಕ್ ಮಾಡೋಕ್ಕಾಗಲ್ಲ ಗೈಸ್, ಯಾಕಂತಂದರೆ ಚಿಕ್ಕು ಮಲಗಿದ್ದಾನೆ. ಅವನು ಎದ್ದೇಳೋ ಹೊತ್ತಿಗೆ ಪಟ್ನಂತ ಹೊರಡ್ಬೇಕು ಇವಾಗ. ಈಗ ಒಂದು 10 ನಿಮಿಷ ವಾಕ್ ಮಾಡಿ ಮನೆಗೆ ಹೊರಡ್ತೀವಿ. ಸೊ ಓಕೆ ಗಾಯ್ಸ್, ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಏನಾದರೂ ಹೊಸ ಕಂಟೆಂಟ್ ಐಡಿಯಾಸ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಜೊತೆಗೆ ಬೇಬಿ ರಿಲೇಟೆಡ್ ಏನಾದರೂ ಟಾಪಿಕ್ಸ್ ನಿಮ್ಮ ಜೊತೆ ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಇನ್ನೊಂದೇನು ಅಂತಂದರೆ, ನನ್ನ ಬೇಬಿದು ಪ್ರೀಟರ್ಮ್ ಜರ್ನಿ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದ್ರ ವಿಷಯವಾಗಿ ನಿಮಗೆ ಏನಾದರೂ ಡೀಟೇಲ್ ವಿಡಿಯೋ ಬೇಕು ಅಂತ ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮಾಡ್ತೀನಿ. ಓಕೆ ಗಾಯ್ಸ್, ಬಾಯ್, ಟೇಕ್ ಕೇರ್.